ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುರಾರಿ ರಾಮಾಚಾರಿಗೆ ಕಾಲ್ ಮಾಡಿ ಇಷ್ಟು ದೊಡ್ಡ ತಪ್ಪು ಮಾಡಿ ಏನೂ ಆಗಿಲ್ಲ ಎಂಬಂತೆ ಮಾತಾಡ್ತಿದ್ಯಲ್ಲ ಅನ್ನುವಷ್ಟರಲ್ಲಿ ಅಜ್ಜಿ ಮುರಾರಿ ಕೈಲಿದ್ದ ಫೋನ ಕಸ್ಕೊಂಡು, ಏ ರಾಮಾಚಾರಿ, ನಿನಗೆ ಬುದ್ಧಿ ಇದೆಯೇನೋ? ನೀನು ದೂರ ಇದೆಯಾ? ಹತ್ತಿರ ಇದ್ದರೆ ಕೆನ್ನೆಗೆ ಎರಡು ಬಾರಿಸ್ತಾ ಇದ್ದೆ. ನೀನು ನಾರಾಯಣಾಚಾರ್ಯರ ಮಗನಾಗಿ ನಿನ್ನ ವಂಶೋದ್ಧಾರಕ್ಕೆ ಬರ್ತಾನೆ ಅಂದರೆ ನೀನು ಇಂಥ ಅನ್ಯಾಯ ಮಾಡೋಕ್ಕೆ ಹೊರಟಿದೆಯಲ್ಲ. ನಿನ್ನ ಹೆಂಡತಿಗೆ ನಿನಗೆ ಬುದ್ಧಿ ಮಾತು ಹೇಳಿದ್ರು ನೀನು ಕೇಳಿಲ್ವಂತೆ, ನೀನು ಮಗುನ ತೆಗೆಸೇ ಬಿಟ್ಟಿಯಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಇದೆಲ್ಲ ನಿನಗೆ ಯಾರು ಹೇಳಿದರು ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿ, ಯಾರು ಹೇಳಿದರೆ ಏನು ವಿಷಯ ತಾನೇ ಇದೆ ತಾನೇ ಅಂತ ಕೇಳಿದಾಗ ಅದಕ್ಕೆ ರಾಮಾಚಾರಿ, ಆ ಮುರಾರಿಗೆ ತಮಾಷೆ ಮಾಡೋಕ್ಕೆ ಇತಿಮಿತಿ ಇಲ್ವಾ? ನಾನು ಚಾರು ಮೇಡಮ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿರೋದು ಚೆಕಪ್ ಮಾಡಿಸೋಕೆ. ಅವನ್ಯಾಕೆ ಹಾಗೆ ಹೇಳ್ದ ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜಿ, ರಾಮಾಚಾರಿ ನಿಜ ಹೇಳ್ತಿದ್ದೀಯೇನೋ ಅಂತ ಅಂದಾಗ ರಾಮಾಚಾರಿ ಹೇಳ್ತಾನೆ, ಅಜ್ಜಿ ಬೇಕಾದರೆ ಚಾರು ಮೇಡಮ್ನ ಕೇಳಿ ಅಂತ ಫೋನ ಚಾರುಗೆ ಕೊಡ್ತಾನೆ. ಆಗ ಅಜ್ಜಿ ಅಳುತ್ತಾ, ಚಾರು, ರಾಮಾಚಾರಿ ಹೇಳಿದ್ದು ನಿಜನಾ ಅಂತ ಕೇಳ್ತಾಳೆ. ಆಗ ಚಾರು, ಇಲ್ಲ ಅಜ್ಜಿ, ಡಾಕ್ಟ್ರ್ ಹತ್ರ ಚೆಕಪ್ಗೆ ಬಂದಿದ್ವಿ, ಮಗು ಆರೋಗ್ಯವಾಗಿದೆ ಅಂತ ಡಾಕ್ಟ್ರ್ ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಅಜ್ಜಿ, ನೀವು ಹೇಳೋದು ನಿಜ ತಾನೇ? ನೀವು ಸುಳ್ಳು ಹೇಳಿದರೆ ನಿಮಗೆ ಮನೆಗೆ ಬಂದರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿದಾಗ ಅದಕ್ಕೆ ಚಾರು, ಅಜ್ಜಿ ಮಗುಗೆ ಏನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ ಅಂತ ಹೇಳ್ತಾಳೆ. ಆಗ ಅಜ್ಜಿ ಮುರಾರಿ ಕಡೆ ಸಿಟ್ಟಿನಿಂದ ನೋಡಿ, ಕೋಲಿನಿಂದ ಮುರಾರಿಯನ್ನು ನನಗೆ ಸುಳ್ಳು ಹೇಳ್ತೀಯ ಅಂತ ಓಡಾಡಿಸಿ ಹೊಡಿತಾಳೆ. ಇತ್ತ ಕಡೆ ಮಾನ್ಯತಾ ಮನೆಯಲ್ಲಿ ರುಕ್ಕು ಬೇಬಿ ಬರ್ತಾ ಇದ್ದಾಳೆ, ಬೇಗ ಆರತಿ ತಟ್ಟೆ ರೆಡಿ ಮಾಡ್ಕೊ ಅಂತ ಹೇಳಿ ಸಡಗರದಿಂದ ಓಡಾಡ್ತಿರ್ತಾಳೆ. ಅದಕ್ಕೆ ಜೇಕೆ ನೋಡಿ ಮಗಳು ಚೊಚ್ಚಲ ಹೆರಿಗೆಗೆ ತವ್ರ ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಥರ ಸಂತೋಷದಿಂದ ಮಾನ್ಯತಾ ಮೇಡಮ್ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಬಂದು, ರುಕ್ಕು ಆರತಿ ರೆಡಿ ಮಾಡ್ಕೊ ಅಂದರೆ ನೀನು ಏನು ಮಾಡ್ತಿದ್ದೀಯಾ? ನೀನು ಅವಳಿಗೆ ಆರತಿ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು, ಬರ್ತಾ ಇರೋದು ನಿಮ್ಮ ಮಗಳು, ನಾನು ರಾಮಾಚಾರ್ಯ ತಮ್ಮನ ಹೆಂಡತಿ, ಇಬ್ಬರು ಒಂದೇ ಗ್ರೂಪ್ ಅಂತ ಗೊತ್ತಾದರೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು, ಅವಳು ಮಗುನ ಬೇಡ, ಗಂಡನೂ ಬೇಡ ಅಂತ ಇಲ್ಲಿಗೆ ಬರ್ತಾ ಇದ್ದಾಳೆ, ಅವಳಿಗೂ ಆ ಮನೆಗೂ ಯಾವ ಸಂಬಂಧವೂ ಇಲ್ಲ ಅಂದಮೇಲೆ ನೀನ್ಯಾಕೆ ಬೇಗ ಆರತಿ ತಟ್ಟೆ ತೊಗೊಂಡು ಬಾ, ಬೇಗ ಬೇಬಿ ಬಂದ್ಲು ಅಂತ ಹೇಳಿದಾಗ ರುಕ್ಕು ಆರತಿ ತಟ್ಟೆ ತಂದು ಮಾನ್ಯತಾ ಕೈಗೆ ಕೊಟ್ಟು ರುಕ್ಕು ಮತ್ತು ಜೆಕೆ ಇಬ್ಬರು ಬೇರೆ ಕೋಣೆಗೆ ಹೋಗಿ ಮರೆಯಾಗಿ ನಿಲ್ತಾರೆ. ಅಷ್ಟರಲ್ಲಿ ಚಾರು ಬಂದು ಬಾಗಿಲಲ್ಲಿ ನಿಲ್ತಾಳೆ. ಅದನ್ನು ನೋಡಿ ಮಾನ್ಯತಾ, ಬೇಬಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಈ ದಿನ ಬರಲಿ ಅಂತ ತಾನೇ ಇಷ್ಟು ದಿನ ಕಷ್ಟಪಟ್ಟಿದ್ದು ಅಂತ ಅವಳಿಗೆ ಆರತಿ ಮಾಡಲು ಹೋಗ್ತಾಳೆ. ಅಷ್ಟರಲ್ಲಿ ರಾಮಾಚಾರಿ ಬಂದು ಚಾರುನ ಪಕ್ಕ ನಿಲ್ತಾನೆ. ಅದನ್ನು ಕಂಡು ಮಾನ್ಯತಾ, ಚಾರುನ ಬಿಟ್ಟು ಹೋಗೋದಕ್ಕೆ ಬಂದ್ಯಾ ರಾಮಾಚಾರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಬಿಟ್ಟು ಹೋಗೋಕ್ಕೆ ಬಂದರೂ ಸರಿ, ಕೊಟ್ಟು ಹೋಗೋಕ್ಕೆ ಬಂದರೂ ಸರಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ನನ್ನ ಬೇಬಿನ ನನಗೆ ವಾಪಸ್ ಕೊಟ್ಟು ಹೋಗೋಕ್ಕೆ ಬಂದಿದ್ಯಾ? ಸರಿ, ನನ್ನ ಮಗಳಾಗಿ ನನ್ನ ಹತ್ತಿರ ವಾಪಸ್ ಬಂದಿದೆಯಾ? ಅದಕ್ಕೆ ನಾನು ಆರತಿ ಬೆಳಗ್ತಾ ಇದ್ದೀನಿ. ಮಗು ತೆಗಿಸಿ ತುಂಬ ಸುಸ್ತಾಗಿದೆಯಾ ಬೇಬಿ? ಆರತಿ ಮಾಡ್ತೀನಿ, ಆಮೇಲೆ ಒಳಗಡೆ ಬಂದು ರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಚಾರು ತನ್ನ ಹೊಟ್ಟೆಗೆ ಮರೆ ಮಾಡಿ ಹಿಡಿದ ಸೀರೆ ಸೆರಗನ್ನು ಬಿಟ್ಟು ಆಗ ಚಾರುನ ಹೊಟ್ಟೆ ನೋಡಿ ಮಾನ್ಯತಾ ಗಾಬರಿ ಆಗ್ತಾಳೆ. ಆಗ ಚಾರು, ನೀನು ನನಗೂ ನನ್ನ ಮಗುಗೂ ಇಬ್ಬರಿಗೂ ಆರತಿ ಮಾಡಲೇಬೇಕು ಅಂತ ಹೇಳಿ ಮಾನ್ಯತಾ ಕೈಲಿದ್ದ ಆರತಿ ತಟ್ಟೆಯನ್ನು ತೆಗೆದು ಬಿಸಾಕ್ತಾಳೆ. ಆಗ ಮಾನ್ಯತಾ, ಬೇಬಿ ನೀನು ಮಗು ತೆಗೆಸಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಚಾರು ಮಾನ್ಯತೆಗೆ ಕಪಾಳಕ್ಕೆ ಹೊಡಿತಾಳೆ. ಆಗ ಚಾರು ಒಳಗೆ ಬಂದು, ಮಗಳು ಅಮ್ಮನ ಕೆನೆಗೆ ಹೊಡಿಬಾರ್ದು, ಆದರೆ ಮಗುನ ತೆಗೆಸೋಕ್ಕೆ ನೋಡಿದ ತಾಯಿಗೆ, ಮಗಳ ಬದುಕನ್ನೇ ಸ್ಮಶಾನ ಮಾಡೋಕ್ಕೆ ನೋಡಿದ ತಾಯಿಗೆ ಖಂಡಿತ ಹೊಡಿಬೇಕು, ಅದು ತಪ್ಪೇ ಅಲ್ಲ. ಮಗಳು ಕುಂಕುಮವನ್ನು ಅಳಿಸೋಕ್ಕೆ ನೋಡಿದ ತಾಯಿಗೆ ಹೊಡೆದ್ರೆ ಖಂಡಿತ ತಪ್ಪಲ್ಲ. ಏನೇ ಆದರೂ ತನ್ನ ಸ್ವಾರ್ಥನೇ ಗೆಲ್ಲಬೇಕು ಅದಕ್ಕೆ ತನ್ನ ಗಂಡನ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಬಯಸೋ ತಾಯಿಗೆ ಹೊಡೆದ್ರೆ ತಪ್ಪಲ್ಲ ಅಂತ ಹೇಳಿ ಕೈ ಮುಗಿದು, ಎಲ್ಲ ತಾಯಂದಿರಿಗೆ ನನ್ನದೊಂದು ಮಾತು, ಕೆಟ್ಟ ಮಕ್ಕಳಿರ್ತಾರೆ ಆದರೆ ಕೆಟ್ಟ ತಾಯಿ ಇರೋಲ್ಲ. ಆದ್ದರಿಂದ ಈ ಥರ ಕೆಟ್ಟ ತಾಯಿ ಇದ್ದಾಳೆ ಅಂತ ನನ್ನ ಅಮ್ಮನಿಗೆ ನಾನು ಹೊಡೆದೆ, ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಮಾನ್ಯತೆಗೆ ಹೋಗಿ ನಿನ್ನ ಅಮ್ಮ ಅಂತ ಕರೆದುಬಿಟ್ಟೆ. ನೀನು ಅಮ್ಮ ಅಲ್ಲ, ರಾಕ್ಷಸಿ, ಕೊಲೆಗಾತಿ. ನೀನು ಒಂದು ಒಳ್ಳೆ ಕೆಲಸನಾದರೂ ಮಾಡಿದ್ದೀಯಾ? ನೀನು ಕೆಟ್ಟ ತಾಯಿ, ಕೆಟ್ಟ ಹೆಂಡತಿ, ಕೆಟ್ಟ ಸೊಸೆ, ಇದೆಲ್ಲದಕ್ಕೂ ಒಂದೇ ಉದಾಹರಣೆ ಅಂದರೆ ಅದು ನೀನು. ಒಳ್ಳೆ ಬದುಕಬೇಕು ಅಂಥವರಿಗೆ ಒಳ್ಳೆ ಸಾವು ಬರ್ತಂತೆ, ಆದರೆ ಸಾವು ಸಹ ನಿನ್ನ ಹತ್ತಿರ ಬರೋದಕ್ಕೆ ಅಸಹ್ಯ ಪಡುತ್ತೆ. ಹಾಗಾಗಿ ಜಗತ್ತಿನ ಅಷ್ಟು ನರಕ ನೋಡಿದ ಮೇಲೇ ನಿನ್ನ ಪ್ರಾಣ ಹೋಗೋದು ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ಸಾಕು, ಎಷ್ಟು ಮಾತಾಡ್ತೀಯ ನೀನು? ನಾನು ಏನು ಮಾಡಿದ್ರು ಅದು ನಿನಗೋಸ್ಕರ, ನೀನು ಚೆನ್ನಾಗಿರಲಿ ಅಂತ ಹೇಳ್ತಾಳೆ. ಅದಕ್ಕೆ ಚಾರು, ಏನು ನೀನು ನನಗೇನೇ ಮಾಡಿದ್ರು ನಾನು ಚೆನ್ನಾಗೇ ಇದ್ದೀನಿ, ಆದರೆ ನೀನು ಒಂದು ದಿನವಾದರೂ ನೆಮ್ಮದಿಯಾಗಿ ಇದೆಯಾ? ನನ್ನ ಮಗುನ ಸಾಯಿಸಬೇಕು ಅಂತ, ನಿನ್ನ ಗಂಡನ ಸೋಲಿಸಬೇಕು ಅಂತ ಇದೇ ಯೋಚನೆ ಮಾಡೋದ್ರಲ್ಲೇ ನೀನು ನಿನ್ನ ಜೀವನ ಕಳೆದುಬಿಟ್ಟಿಯಲ್ಲೇ. ನೀನು ಮಾಡಿದ ತಪ್ಪನ್ನೆಲ್ಲ ಸಮಾಜದ ಮುಂದೆ ಒಪ್ಕೊಂಡು ನನ್ನ ಡ್ಯಾಡಿ ನಿರಪರಾಧಿ, ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳು, ಅವರನ್ನು ಜೈಲಿಂದ ಕರ್ಕೊಂಡು ಬಾ, ನನ್ನ ಡ್ಯಾಡಿನ ಕಂಪ್ನಿನ ಮತ್ತೆ ಅವರಿಗೆ ಕೊಡಿಸು, ಆವಾಗ ನೀನು ಒಳ್ಳೆಯವಳು ಅಂತ ನಾನು ಒಪ್ಕೋತೀನಿ. ಆಗ ನಾನು ನಿನ್ನ ಮಗಳಾಗಿರ್ತೀನಿ. ಡ್ಯಾಡಿ ಕೂಡ ನಿನ್ನ ಕ್ಷಮಿಸ್ತಾರೆ. ಆಗ ಎಲ್ಲರೂ ಜೊತೆಯಾಗಿ ಇರೋಣ. ಇದಕ್ಕೆಲ್ಲ ಸಂಜೆ ತನಕ ನಿನಗೆ ಟೈಮ್ ಕೊಡ್ತೀನಿ, ಬದಲಾಗು ಅಂತ ಹೇಳಿ ಚಾರು ಅಲ್ಲಿಂದ ಹೊರಡ್ತಿದ್ದಾಗ ಮಾನ್ಯತಾ, ಆಗಲ್ಲ ಅಂತ ಹೇಳ್ತಾಳೆ. ಆಗ ಚಾರು, ಇಷ್ಟಾದರೂ ನೀನು ಬದಲಾಗಲ್ವಾ? ಅಲ್ಲ,
ಅಂತ ಕೇಳ್ತಾಳೆ. ಅದಕ್ಕೆ ಮಾನ್ಯತಾ ನಾನು ಎಂದೂ ಬದಲಾಗಲ್ಲ, ನಾನು ಬದಲಾಗದಕ್ಕೆ ಇರೋದಕ್ಕೆ ನಾನು ಇವತ್ತು ಗೆದ್ದಿದ್ದು ಅಂತ ಹೇಳ್ತಾಳೆ. ಆಗ ಚಾರು ಅಂದರೆ ಈಗ ನೀನು ಗೆದ್ದಿದ್ದೀನಿ ಅನ್ನೋ ಭ್ರಮೆಯಲ್ಲಿದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಮಾನ್ಯತಾ ನಾನು ಗೆದ್ದಿರೋದೇ ಇದೇ ಸತ್ಯ, ಇದೇ ವಾಸ್ತವ. ನೀವಿಬ್ಬರು ಇಲ್ಲಿಗೆ ಬಂದಿದ್ದು, ನಿಮ್ಮಪ್ಪ ಜೈಲು ಸೇರಿದ್ದು ಈ ಮಾನ್ಯತಾ ಗೆದ್ದಿದ್ದಕ್ಕೆ. ಯಾಕೆಂದರೆ ಇವತ್ತು ನಡೀತಾ ಇರೋದು ನನ್ನ ಮಾತು, ನನ್ನ ನಡೆ. ಇಷ್ಟೆಲ್ಲ ಆಗಿದ್ದು ನನ್ನಿಂದ, ಸೋತಿರೋದು ನೀವು. ಯೋಚನೆ ಮಾಡು, ನಿಮ್ಮ ಅಪ್ಪನಂತ ಅಪ್ಪನೇ ಬೀದಿಗಿಳಿಸಿದವಳು, ಜೈಲಿಗೆ ಅಟ್ಟಿದವಳು ನಾನು. ಯಾಕೆಂತೀಯ? ಈ ಮಾನ್ಯತೆ ಗೆದ್ದಿದ್ದಕ್ಕೆ ಇಷ್ಟೆಲ್ಲ ನಾನು ಮಾಡಿದ್ದು. ಯಾಕೆ ಗೊತ್ತಾ ಬೇಬಿ? ನಾನು ಗೆಲ್ಲೋದಕ್ಕೆ ಮಾತ್ರ ಅಲ್ಲ, ನಿನ್ನನ್ನು ಗೆಲ್ಲಿಸೋದಕ್ಕೆ. ನನ್ನ ಆಸೆ ಒಂದೇ ಒಂದು ಆಗಿತ್ತು ಬೇಬಿ, ನನ್ನ ಜೊತೆ ನೀನಿರಬೇಕು, ನಾನು ಹೇಳಿದವನ ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿದಾಗ, ಅದಕ್ಕೆ ಚಾರು ಅದು ಆಗಲ್ಲ ಅಂತ ಇನ್ನೂ ನಿನಗೆ ಅರ್ಥ ಆಗಿಲ್ವಾ ಅಂತ ಕೇಳಿದಾಗ ಮಾನ್ಯತಾ ನಾನು ಅಂದ್ಕೊಂಡಂತೆ ಹಾಗೇ ಆಗುತ್ತೆ, ಅದನ್ನು ನೆರವೇರ್ಸೋಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದರೂ ಹೋಗೋಕ್ಕೆ ರೆಡಿ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಮುಚ್ಚ್ರಿ ಬಾಯಿನ, ಸಾಕು, ನೀವು ಇಷ್ಟೆಲ್ಲ ಮಾತಾಡ್ತಾಯಿದ್ರು ನಾವು ಕೇಳಿಸ್ಕೊಂಡು ನಿಂತ್ಕೋಬೇಕಾ? ಮೊದಲು ನಿಮ್ಮ ಗಂಡನ ಜೈಲಿಗೆ ಕಳಿಸಿ ನೀವು ಗೆದ್ದಿದ್ದೀನಿ ಅನ್ಕೋತಾ ಇದ್ದೀರಲ್ಲ, ಅದೇ ತಪ್ಪು. ನೀವು ಸೋತಿದ್ದೀರಾ. ಗೆಲುವು ಅನ್ನೋದು ನಮ್ಮ ಸುತ್ತಮುತ್ತ ಇರೋ ಜನ ಸಂಭ್ರಮಿಸೋ ಹಾಗಿರಬೇಕು. ನಿಮ್ಮ ಸುತ್ತಮುತ್ತ ಯಾರಾದರೆ ಈಗ ಅಂತ ಹೇಳಿ ಕಂಬದ ಹಿಂದೆ ಕದ್ದು ಕೇಳಿಸ್ಕೊಳ್ತಿದ್ದವರಿಗೆ ಆಚೆ ಬರಲು ಹೇಳ್ತಾನೆ. ಆಗ ಜೆ.ಕೆ. ಹೊರಗಡೆ ಬಂದಾಗ ಅದನ್ನು ನೋಡಿ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ರಾಮಾಚಾರಿ ಕೇಳ್ತಾನೆ. ಆಗ ಚಾರು, ನಿನ್ನ ಹಿಂದೆ ಇಂಥ ತಲೆ ಕೆಟ್ಟವರು ಇದ್ದಾರಾ? ನಿನ್ನ ಗೆಲುವು ನೀರಿನ ಮೇಲೆ ಇರೋ ಗುಳ್ಳೆ ಥರ, 1 ಸೆಕೆಂಡು ಸಾಕು ಒಡೆದು ಹೋಗುತ್ತೆ ಅಂತ ಹೇಳಿದಾಗ ರಾಮಾಚಾರಿ ಮೇಡಮ್ ಇಂಥವರ ಹತ್ರ ಏನು ಮಾತಾಡ್ತೀರಾ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಆಗ ಮಾನ್ಯತಾ ನನ್ನ ಬೇಬಿ ಹಾಳಾಗಿ ಹೋಗಿದ್ದು ನಿನ್ನಿಂದ ಅಂತ ರಾಮಾಚಾರಿಗೆ ಹೇಳ್ತಾಳೆ. ಆಗ ಚಾರು, ನಾನು ಹಾಳಾಗಿದ್ದು ನಿನ್ನಿಂದ, ಆದರೆ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂದರೆ ಅದು ನನ್ನ ಗಂಡನಿಂದ ಅಂತ ಹೇಳ್ತಾಳೆ. ಆಗ ಮಾನ್ಯತಾ ಅಂದರೆ ನೀನು ಆ ದರಿದ್ರನನ್ನು ಸಪೋರ್ಟ್ ಮಾಡ್ತೀಯ ಅಂತ ಅಂದಾಗ ಚಾರು, ಅದಕ್ಕೆ ಗಂಡನ ಜೈಲಿಗೆ ಕಳಿಸಿದವಳು ನೀನು, ನಿನ್ನಂತರ ನಾನಲ್ಲ. ನೀನು ನಿನ್ನ ಗಂಡನ ಜೈಲಿಗೆ ಕಳಿಸಿದೀಯಾ, ಅವರು ನನಗೆ ಅಪ್ಪ, ಅವರನ್ನು ಬಿಡಿಸಿಕೊಂಡು ಬರುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಾನ್ಯತಾ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆಗ ಚಾರು ರಾಮಾಚಾರಿ ಕೈ ಹಿಡಿದು ಒಂದು ನಿರ್ಧಾರವನ್ನು ತಗೊಂಡ್ರೆ ಅದು ನಡೆಯುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮಾನ್ಯತಾ ಅದು ನಡೆಯೋದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಆಗ ಚಾರು ನೋಡೋಣವಾ ಅಂತ ಹೇಳ್ತಾಳೆ. ಅದಕ್ಕೆ ಮಾನ್ಯತಾ ನೋಡೇ ಬಿಡೋಣ ಅಂತ ಹೇಳ್ತಾಳೆ. ಆಗ ಚಾರು, ಈಗ ನನ್ನ ಗಂಡನ ಎದುರುಗಡೆ ನನ್ನ ಮಗುನೂ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ನೀ ಮಾಡಿರೋ ಕುತಂತ್ರನೆಲ್ಲ ಬಯಲಿಗೆ ಎಳಿತೀನಿ. ನೀನು ಕೆಡವಿರೋ ನಮ್ಮ ಅಪ್ಪನ ಸಾಮ್ರಾಜ್ಯ ಮತ್ತೆ ಕಟ್ತೀನಿ. ಗೌರವ ಮರ್ಯಾದೆಯಿಂದ ನಮ್ಮ ಅಪ್ಪನ ಕರ್ಕೊಂಡು ಬಂದು ಅದೇ ಸ್ಥಾನದಲ್ಲಿ ಕೂಡಿಸ್ತೀನಿ. ನಿನ್ನ ಬೀದಿಗೆ ನಿಲ್ಲಿಸ್ತೀನಿ, ಮತ್ತೆ ಜೈಲು ತೋರಿಸ್ತೀನಿ. ಇದನ್ನು ಮಾಡೇ ತೋರಿಸದೇ ಇದ್ದರೆ ನಾನು ಜಯಶಂಕರನ ಮಗಳು ಅಲ್ಲ, ರಾಮಾಚಾರ್ಯನ ಹೆಂಡ್ತಿನೂ ಅಲ್ಲ ಅಂತ ಚಾರು ಮಾನ್ಯತೆಗೆ ಚಾಲೆಂಜ್ ಹಾಕ್ತಾಳೆ. ಆಗ ರಾಮಾಚಾರಿ, ನೀವು ಗೆಲ್ಲೋಕೆ ಯಾವ ಲೆವೆಲಿಗೆ ಹೋಗಿದ್ದೀರೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಾವು ಹೋಗ್ತೀವಿ. ನೀವು ಏನು ಕುತಂತ್ರ ಮಾಡಿಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ನಾವು ಆ ಕಡೆಗೆ ಇಳಿದಾಗಿದೆ, ನಿಮ್ಮ ಸೋಲು ಫಿಕ್ಸ್ ಆಗಿದೆ. ನಿಮ್ಮ ಬಚಾವ್ ಮಾಡೋದಕ್ಕೆ ಯಾರಾದರೂ ಬೇಕಾಗ್ಬೋದು, ಈಗಲೇ ಹುಡ್ಕೋ. ನನ್ನ ಡ್ಯಾಡ್, ನನ್ನ ಹೊಟ್ಟೆಲಿರೋ ಮಗು, ನನ್ನ ಗಂಡ, ಅವರೆಲ್ಲ ನನ್ನ ಪಾಲಿಗೆ ಸರ್ವಸ್ವ. ಅವರನ್ನು ನೀನು ಮುಟ್ಟಬಾರ್ದಿತ್ತು, ಆದರೆ ನೀನು ಎಲ್ಲರನ್ನೂ ಮುಟ್ಟಿದ್ಯಾ. ಇನ್ನು ನಾನು ಸುಮ್ಮನೆ ಇರಲ್ಲ. ನಿನಗೆ ಗೊತ್ತಿರೋದು ಕೇವಲ ಹೊಡೆಯೋದು, ಆದರೆ ಈ ಚಾರುಗೆ ಹೊಡೆದಿದ್ದನ್ನು ಕಟ್ಟೋದು ಹೇಗೆ ಅಂತ ಗೊತ್ತಿದೆ. ಸೋತಿರೋ ನಮ್ಮಪ್ಪನ ನಿನ್ನ ಕಣ್ಮುಂದೆ ಗೆಲ್ಲಿಸಿ ತೋರಿಸ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ರಾಮಾಚಾರಿಯೊಂದಿಗೆ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.